Hey guys, what's up? ಸೊ ಈಗ ಜಸ್ಟ್ ಡೆಲಿವರಿ ಏಜೆಂಟ್ ಕಾಲ್ ಬಂತು. ಆ್ಯಕ್ಚುಲಿ ಒಂದು ಗಬ್ಬರ್ದು ಟೈರ್ ಆರ್ಡರ್ ಹಾಕಿದ್ದು ಮಿಶಲಿನ್ ಪೈಲಟ್ ಸ್ಟ್ರೀಟ್ 2. ಸೊ ಆ್ಯಕ್ಚುಲಿ ಅದು ಸ್ಯಾಟರ್ಡೇ ಡೆಲಿವರಿ ಆಗಬೇಕಾಗಿತ್ತು, ಬಟ್ ಐ ಡೋಂಟ್ ನೋ ವೈ ಡಿಲೇ ಆಯ್ತು. ಮತ್ತು ದೆನ್ ಟುಡೇ ಜಸ್ಟ್ ಕಾಲ್ ಬಂದಿತ್ತು. ಈಗ ಪಿಕ್ ಮಾಡಕ್ಕೆ ಹೊಂಟಿದ್ದಾನು. ಲೆಟ್ಸ್ ಸಿ. A few moments later. Finally guys, the tire is here. Gabbar will be happy now. ಟೈರ್ ತೊಗೊಂಡ್ಬಂದು ಈಗ ಆ್ಯಸ್ ಯು ಕ್ಯಾನ್ ಸಿ 5 hours later. ಸೊ ಆ್ಯಸ್ ಯು ಸಾ ಟೈರ್ ಬಂದಿತ್ತು. A few moments later. Now we came to Honda showroom. ಈಗ ಬಂದು ನೋಡಪ್ಪ Honda showroom. ಟೈರ್ ಗಾಡಿಯಲ್ಲಿ ನಾವು ಕಾಣಿಸೋದು. 2000 years later. ಸೊ ಹೇ ಗೈಸ್, ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ ಹೆಂಗಾಗಿತ್ತು ಅಂದ್ರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಟೈಮು ಸಿಗಲಿಲ್ಲ, ಮತ್ತು ಸ್ವಲ್ಪ ಅವ್ರು ಡಿಸ್ಕಸ್ ಮಾಡೋದಿತ್ತು ಸೂಪರ್ವೈಸರ್ ಕೂಡ. ಸೊ ಟೈರ್ ಕೊಟ್ಟು ಟೈರ್ ಸಬ್ಮಿಟ್ ಮಾಡಿದ್ವು. ದೆನ್ ಸ್ವಲ್ಪ ಅದು ಗಾಡಿದು ಡಿಸ್ಕಸ್ ಮಾಡಿ ದೆನ್ ಅವರ ಲೇಬರ್ ಆ್ಯಕ್ಚುಲಿ ಇವತ್ತು ಇಲ್ಲಾಗಿರಂತ. ಸೊ ನಾಡ್ದು ಅಂತ ಹೇಳ್ಯಾರ. ಈಗ ಬಂದು ನಾವು ಮನೆಗೆ. ಸ್ಯಾಟರ್ಡೇ ಗಾಡಿ ಸರ್ವಿಸಿಗೆ ಕೊಟ್ಟಿನು. ದೆನ್ ಅವ್ರೇನಂದ್ರು ಈಗ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಐತ್ರಿ, ಮತ್ತು ಅದ್ರ ಹೆಂಗೈತಿ ಎಲ್ಲ ಸ್ವಲ್ಪ ಸ್ಪೋರ್ಟ್ಸ್ ಕ್ಯಾಟಗರಿದಾಗ ಬರ್ತಿಲ್ಲ, ಎಲ್ಲರೂ ಅವೈಲೇಬಲ್ ಇರೋಲ್ಲ. ಸೊ ಅಂದ್ರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಒಂದು ಲೇಬರ್ ಇರ್ತಾರೋ, ಅವರು ಅವೈಲೇಬಲ್ ಇರೋಲ್ಲ. ದೆನ್ ಅದು ಮುಂದಿನ ಶಾಕಪ್ಸರ್ ಆಯಿಲ್ಸಲ್ಲೂ ಚೇಂಜ್ ಮಾಡೋದಿತ್ತು. ಸೊ ಅದ್ರ ಸಲುವಾಗಿ ಅದೊಂದು ಮಷಿನ್ ಬರ್ತಿದೆ ಅಂತ, ಸ್ವಲ್ಪ ಹಿಂಗೆ ಸ್ಕ್ವೇರ್ ಟೈಪ್, ಅದು ತಂದು ದೆನ್ ಲಿಫ್ಟ್ ಮಾಡಿ ದೆನ್ ಶಾಕಪ್ಸರ್ ಆಯಿಲ್ಸಲ್ಲಿ ಚೇಂಜ್ ಮಾಡ್ತಾರಂತ. ಬಾಕಿ ಗಾಡಿಗಳು ಹೆಂಗಿರ್ತವೆ ಜನ್ರಲಿ ಡಬಲ್ ಸ್ಟ್ಯಾಂಡ್ ಇರ್ತೈತಿ. ಸೊ ಅದು ಮ್ಯಾಟ್ರ್ ಆಗೋಲ್ಲ ಆ್ಯಕ್ಚುಲಿ. ದೆನ್ ಇದು ಗಾಡಿದ ಸ್ವಲ್ಪ ಸ್ಪೆಷಲ್ ಕೇಸ್ ಮ್ಯಾಟ್ರ್ ಆಗೈತಿ. ದೆನ್ ಜನರಲ್ ಚೆಕಪ್, ಸರ್ವಿಸಿಂಗ್, ಆಯಿಲ್ ಚೇಂಜ್, ಆಯಿಲ್ ಫಿಲ್ಟ್ರ, ಏರ್ ಫಿಲ್ಟ್ರ ಎಕ್ಸೆಟ್ರಾ. ದೆನ್ ಡಿಸ್ಕ್ ಪ್ಯಾಡ್ ಒಂದು ಹಾಕೋದಿತ್ತು. ದೆನ್ ನಾ ಸ್ಯಾಟರ್ಡೇ ಗಾಡಿ ಬಿಟ್ಟು ಬಂದಿಲ್ಲ. ಅವಾಗ ಏನಾಗಿತ್ತು ಅಂದ್ರೆ ಟೈರ್ ಅವೈಲೇಬಲ್ ಇಲ್ಲಾಗಿತ್ತು ನನ್ನ ಕಡೆ. ದೆನ್ ಇನ್ನೂ ಡೆಲಿವರಿ ಆಗೋಲಾಗಿತ್ತು ಆ್ಯಕ್ಚುಲಿ, ಆರ್ಡ್ರ್ ಹಾಕಿನು. ಸೊ ಐ ಥಾಟ್ ಸ್ಯಾಟರ್ಡೇ ಡೆಲಿವರಿ ಆಗ್ತೈತಿ, ಅದಾದಮೇಲೆ ಗಾಡಿನೂ ಕೊಡಬೇಕು ಅಂತ ಹಿಂಗೆ ಪ್ಲ್ಯಾನ್ ಇತ್ತು. ಬಟ್ ನಂತರ ಅನಿಸ್ಕೈತು ಫಸ್ಟ್ ಹೋಗಿ ಕೊಡು ಗಾಡಿ, ಯಾಕಂದ್ರೆ ಇವತ್ತು ಹೋಗಿ ಕೊಟ್ಟರೆ ಇವತ್ತಂತೂ ಕೊಡೋರಿಲ್ಲ ಅವ್ರು ಹೊಳ್ಳಿ. ಅದಕ್ಕೆ ಏನು ಮಾಡಿದ್ನು, ಫಸ್ಟ್ ಗಾಡಿ ಕೊಟ್ಟು ಬರಬೇಕು. ಸ್ಯಾಟರ್ಡೇ ಸಂಡೇ ಹೆಂಗಾದ್ರೆ ಸುಟ್ಟಿ ಇತ್ತು. ದೆನ್ ಮಂಡೇ ತನಕ ಡೆಲಿವರಿ ಆಗ್ತೈತಿ, ದೆನ್ ಹೋಗಿ ಸಬ್ಮಿಟ್ ಮಾಡೋ ಹಿಂಗೆ ಅಂತ ಪ್ಲ್ಯಾನ್ ಇತ್ತು ನಾನು. ಆ್ಯಕ್ಚುಲಿ ಸ್ಯಾಟರ್ಡೇ ಡೆಲಿವರಿ ಆಗೋದಿತ್ತು, ಬಟ್ ಬಿಕಾಸ್ ಆಫ್ ಸರ್ಕಮ್ಸ್ಟೆನ್ಸಸ್ ಡಿಲೇ ಆಯ್ತದ. ಇರೋದು ಬಿಡತ್ತಂದೆ. ದೆನ್ ಸಂಡೇ ಸುಟ್ಟಿ. ಮಂಡೇ ಅವ್ರೇನಂದರು ಟ್ಯೂಸ್ಡೇ ಅದು ವರ್ಕರ್ ಬರ್ತಾರೆ. ಸೊ ಅವಾಗ ನಾವು ಗಾಡಿ ಸ್ಟಾರ್ಟ್ ಮಾಡ್ತಾವಂತ. ಸೊ ವಿ ಹ್ಯಾಡ್ ಟೈಮ್. ಅದಕ್ಕೆ ನಾವು ಏನು ಮಾಡಿದ್ವು, ಈಗ ಹೋಗಿ ಕೊಟ್ಟು ಬಂದು ಜಸ್ಟ್ ದ್ಯಾಟ್ಸ್ ಇಟ್. 2000 years later. ಗೈಸ್ ನೋಡ್ರಪ್ಪ, ಯಾರೊಬ್ಬರು ಭೀ ಇಲ್ಲ, ಎಲ್ಲರೂ ಹುಡುಗಿದರು. ಸೊ ನಮ್ಮ ಗಾಡಿ ನಾವು ತಗೋದವು. ಗಜಬ್ ಬೇಜತಿ. Control. So finally guys, the first start on the bike. 400 kilometers ಆಗಿತ್ತು. 406 kilometer ಇದು ಮಾಡಿದೆವು ಕ್ಲಾಕ. ಇನ್ನೂ ಓಡಿಸಿ ನೋಡಿಲ್ಲ ಹೆಂಗೆ. ನಾ ಮುಂದಿನ ಟೈರ್ ಹೊಸದೈತಿ. ದೆನ್ ಆಯಿಲ್ ಚೇಂಜ್, ಜನರಲ್ ಚೆಕಪ್, ದಟ್ಸ್ ಇಟ್. ಮುಂದಿನ 4 ಕಾಯಿಲ್ಸ್ ಇಲ್ಲಿ ಎರಡು ಹಾಕಿದರು. ಟೈರ್ ಎಕ್ದಮ್ ಮುಂದಿನ ಹ್ಯಾಂಡಲ್ ಫಸ್ಟ್ ಭಾಳ ಆಡಿತ್ತು, ಎಕ್ದಮ್ ಸ್ಮೂತ್ ಆಗಿತ್ತು. ಈಗ ಹೊಸ ಗಾಡಿ ತಗೊಂಡವರು ನಾವುಗಳ ಒಂದು ಅರ್ಧ ತಾಸು ರೀ. ಗಾಡಿ 2 ವಾರ ಐತ್ರಿ ನಾಳೆಗೆ. ಶನಿವಾರ ನೋಡ್ರಿ. ಶನಿವಾರ ಹೇಳ್ದಂಗೆ ನೀವು
ಯಾಕೆ ಭಾಳ ಲೈಟ್ ಅನ್ಸ್ಕಿದ್ದು ನಂಗೆ ಸ್ಟೇರಿಂಗ ಫಸ್ಟ್ ಹಾರ್ಡ್ ಇತ್ತು ನೋಡ್ಲ ಹಿಂದಿನ ಬ್ರೇಕ್ ಹತ್ತೋತು ಐ ಡೋಂಟ್ ನೋ ವೈ ಫಸ್ಟ್ ಕೆಲಸ ಏನಂದ್ರೆ ಫಸ್ಟ್ ಪೆಟ್ರೋಲ್ ಹಾಕೋಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ನಾ 2 ಲೀಟ್ರ್ ಹಾಕಿನ್ನು ಮಾಡಿದಾರ ಸುಳ್ಳು ಮ್ಯಾನೇಜರ್ ನಿನ್ನೆ ಗಾಡಿಗೆ ಅಲ್ಲ ಈ ಪೊಲೀಸನ್ನ ಹರಿವಂತ ಹೊಳಿ ಕಳ್ಸಿರ ಒಳಗೆ ಇದ್ಯಾಕೆ ರೊಕ್ಕ ಇದಾವು ನಾವು ನಮ್ಮ ಉದುರಿ ಬಿಟ್ಕೊಂಡು ರೊಕ್ಕ ಕೊಡ್ಬಾರ್ದು ಮತ್ತೆ ಬಂದು ಮಡಿಕದ ಬಾಟ್ಲಿದಾಗ ಬಿಡಂಗಿಲ್ಲ ಅದಕ್ಕೆ ಆಯ್ತಲ್ಲ ಓಕೆ ಸ್ಮೂತ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮುಂದಿನ ಹ್ಯಾಂಡಲ್ ನಂಗೆ ಯಾಕೆ ಭಾಳ ಲೂಸ್ ಅನ್ಸೋದೈತಿ ಬಿದ್ದಂಗೆ ಫೀಲ್ ಆಗ್ತೈತಿ ಸ್ವಲ್ಪ ಬ್ರೇಕ್ ಆತು ಹಿಂದಿಂದ ಅದು ಐ ಗೆಸ್ ಬಿಕಾಸ್ ಆಫ್ ಇದರಲ್ಲೇ ಆಗ್ತಿರ್ಬೇಕು ಅದು ಆಯಿಲ್ ಇರ್ತಿಲ್ಲ ಸೊ ಆಯಿಲ್ ಪಂಪ್ ಮಾಡಬೇಕು ಸ್ವಲ್ಪ ಟೈಮ್ ಆಗ್ತಿದೆ ಅದಕ್ಕೆ ಬಟ್ ನೋಡೋಣ